ನಮಸ್ಕಾರ ವೀಕ್ಷಕರೇ, ಲರ್ನ್ ಟುಗೆದರ್ ಚಾನಲ್ಗೆ ಸ್ವಾಗತ. ಈ ದಿನ ಅತ್ಯಂತ ರುಚಿಕರವಾದಂತಹ ಹೋಟೆಲ್ ಸ್ಟೈಲ್ ಗೀ ರೈಸ್ ಮತ್ತು ಕುರ್ಮಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ನಮಗೆ ಗೀ ರೈಸ್ನ ಮಾಡಲಿಕ್ಕೆ. ಎಣ್ಣೆ ಬೇಕಾ? ಎಣ್ಣೆ ಎರಡು ಚಮಚ ಎಣ್ಣೆ ತೊಗೊಂಡಿದ್ದೀನಿ. 3 ಚಮಚ ತುಪ್ಪ, ಚಕ್ಕೆ, ಏಲಕ್ಕಿ, ಲವಂಗ, ಸ್ಟಾರ್ ಹೂವು, 6 ಕಟ್ ಮಾಡಿ ಇಟ್ಕೊಂಡಂಥ ಗ್ರೀನ್ ಚಿಲ್ಲಿ, 1 ಕಟ್ ಮಾಡಿ ಇಟ್ಕೊಂಡಂಥ ಆನಿಯನ್, 10 ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, 3/4 ಕಪ್ ಹಾಲು, 2 ಟೇಬಲ್ ಸ್ಪೂನ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ರುಬ್ಬಿಟ್ಕೊಂಡಂಥ ತೆಂಗಿನಕಾಯಿ ತುರಿ. ಸೊ ಈಗ ನೋಡ್ಕೊಳ್ಳೋಣ. ಮೊದಲು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ತೊಗೊಂಡಿರೋಂಥ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ಜೊತೆಗೆ ತೊಗೊಂಡಿರೋಂಥ 3 ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಬಿಸಿ ಆಗ್ತಾ ಇದೆ, ಈಗ ಕಾಣ್ತಾ ಇರ್ಬೋದು ನಿಮಗೆ. ಸೊ ಅದಾದ ನಂತರ ಪಲಾವ್ ಎಲೆ, ಸ್ಟಾರ್ ಹೂವು, ಚಕ್ಕೆ, ಏಲಕ್ಕಿ, ತೊಗೊಂಡಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಆಗಲಿಕ್ಕೆ ಬಿಡೋಣ. ಆಗ ಮಸಾಲ ಪದಾರ್ಥದಲ್ಲಿರೋವಂಥ ಎಲ್ಲ ಅಂಶಗಳು ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಅದಾದ ನಂತರ ಹೆಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರೋವಂಥ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಮಾಗಿಸ್ಕೊಳ್ಳೋಣ. ನಂತರ 1 ಕಪ್ಪು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಕೈ ಆಡಿಸೋಣ. ಸ್ವಲ್ಪ ಮಾಗಬೇಕು, ಒಂಚೂರು ಬಣ್ಣ ತಿರುಗೋ ಥರ ಮಾಡ್ಕೊಳ್ಳೋಣ. ಗೀ ರೈಸ್ಗೆ ಅದರದೇ ಆದೊಂದು ಕಲರ್ ಇದೆ. ಆ ಕಲರ್ ಬರೋದು ನಾವು ಆನಿಯನ್ನ ಸ್ವಲ್ಪ ಮಾಗಿಸ್ಕೊಂಡ್ರೆ ಆ ಕಲರ್ನ ಕೊಡುತ್ತೆ. 1 ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಆ್ಯಡ್ ಮಾಡಿಕೊಂಡು ಕೈ ಆಡಿಸೋಣ, ಮಿಕ್ಸ್ ಮಾಡೋಣ. ನಂತರ ರುಬ್ಬಿಟ್ಕೊಂಡಂತಹ ಅರ್ಧ ಹೋಳು ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಕೊಡೋಣ, ಎಲ್ಲಾದ್ರ ಜೊತೆ ಅದು ಬೆರೆತ್ಕೊಳ್ಳಿ ಅಂದ್ಬಿಟ್ಟು. ಎಲ್ಲ ಚೆನ್ನಾಗಿ ಬೆರೆತ ಮೇಲೆ ಈಗ ಕುದಿ ಬರ್ತಾ ಇದೆ, ಕಾಣಿಸ್ಬೋದು ನಿಮಗೆ. ಆ ಟೈಮಲ್ಲಿ ತೊಗೊಂಡಿರ್ತಕ್ಕಂಥ 2 ಟೇಬಲ್ ಸ್ಪೂನ್ ಮೊಸರು, 3/4 ಕಪ್ ಹಾಲನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ನಂತರ ನೆನೆಸಿಟ್ಕೊಂಡಿರೋಂಥ ಬಟಾಣಿನ, ರಾತ್ರಿನೇ ನೆನೆಸಿಟ್ಕೊಂಡಿರೋ ಬಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ 3/4 ಕಪ್ಪು. ನೀವು ಬೇಕಿದ್ರೆ ಹಸಿ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲದೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರೀಲಿ ಅಂದ್ಬಿಟ್ಟು. ಈಗ ಕುದೀತಾ ಇದೆ, ಈಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈ 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗೀ ರೈಸ್ ತುಂಬ ಉದುರಾಗಿ ಬರಬೇಕು. ನಾವು ಯೂಶ್ವಲಿ ಎಲ್ಲ ರೈಸ್ ಬಾತ್ಗೂ 1 ಲೋಟ ಅಳತೆಗೆ 2 ಲೋಟ ನೀರು ಹಾಕ್ಕೊತೀವಿ. ಬಟ್ ಗೀ ರೈಸ್ಗೆ ಇಲ್ಲಿ 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅಕ್ಕಿನ ತೊಳೆದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಗೀ ರೈಸ್ ತುಂಬ ರುಚಿಯಾಗೇ ಬರುತ್ತೆ. ನೀವು ಬೇಕಂದರೆ ಜೀರಾ ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಅದಾದ ನಂತರ ಕುಕ್ಕರ್ನ ಮುಚ್ಚಿ ವಿಷಲ್ ಹಾಕಿ 2 ವಿಷಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊಳ್ಳೋಣ. ಅದಾದ ನಂತರ ಈಗ ಕುರ್ಮಾಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದೇ ನೋಡೋಣ. ಸೊ ಮೊದಲಿಗೆ ಎಣ್ಣೆ, 2 ಟೇಬಲ್ ಸ್ಪೂನ್ ಎಣ್ಣೆ, 1 ಕಟ್ ಮಾಡಿ ಇಟ್ಕೊಂಡಂತಹ ಆನಿಯನ್, 1 ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಅದಾದಮೇಲೆ ಗೋಡಂಬಿ, 10 ಗೋಡಂಬಿ, ಪಲಾವ್ ಎಲೆ, ಚಕ್ಕೆ, ಮಸಾಲೆಗಳು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ ತೊಗೊಂಡಿದ್ದೀನಿ, 1 ಇಡೀ ಪುದೀನ, ಬಟಾಣಿ 3/4 ಕಪ್ಪು, ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು, ಕ್ಯಾಪ್ಸಿಕಮ್ ಸ್ವಲ್ಪ, ದೆನ್ ಅರ್ಧ ಕಪ್ 1 ಕ್ಯಾರೆಟ್, ನವಿಲು ಕೋಸನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ, ಬೀನ್ಸು ಇಷ್ಟು ತೊಗೊಂಡಿದ್ದೀನಿ.
ಮೊದಲು ಕುರ್ಮಾಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳೋದು ಯಾವ ಥರ ಅಂತ ನೋಡೋಣ. ಚಕ್ಕೆ, ಲವಂಗ, ಸ್ಟಾರ್ ಹೂವು, ಒಂದು 4 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಸ್ವಲ್ಪ ಶುಂಠಿ, ಕುಟ್ಟಿದಂತಹ ಶುಂಠಿ ಹಾಕಿದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಸ್ವಲ್ಪ ರುಬ್ಬಬೇಕಾಗತ್ತೆ. ತೀರಾ ತೆಳು ಇರಬಾರ್ದು, ಸ್ವಲ್ಪ ಒಂಚೂರು ಗಟ್ಟಿ ಆಗೋ ಥರನೇ 1/4 ಲೋಟ ನೀರನ್ನು ಆ್ಯಡ್ ಮಾಡ್ಕೊಂಡು ರುಬ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಆನಿಯನ್ನು, ಸ್ವಲ್ಪ ಟೊಮ್ಯಾಟೊನ ಕಟ್ ಮಾಡಿ ಇಟ್ಟಿರೋವಂಥ ಅದೇ ಟೊಮ್ಯಾಟೊದಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಎಲ್ಲ ಸೇರಿಸಿ ರುಬ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಬಾಣಲಿ ತೊಗೊಂಡು ಒಂದು 4 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ನಂತರ ಪಲಾವ್ ಎಲೆ ಹಾಕ್ಕೊತೀನಿ. ಪಲಾವ್ ಎಲೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀವಿ. ಆನಿಯನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಸ್ವಲ್ಪ ಮಾಗಬೇಕು. ಆನಿಯನ್ ಬಣ್ಣ ಬದಲಾದಾಗ ಗೊತ್ತಾಗುತ್ತೆ, ಸ್ವಲ್ಪ ಬಣ್ಣ ಬದಲಾಗುತ್ತೆ, ಮಾಗಿರೋದು ಗೊತ್ತಾಗುತ್ತೆ. ಬೇಗ ಸ್ವಲ್ಪ ಮಾಗಬೇಕು ಅಂದರೆ ಚೂರು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪನ್ನು ನೋಡ್ಬಿಟ್ಟು ಆ್ಯಡ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ತರಕಾರಿ ಬೇಯಿಸ್ಕೊಳ್ಳುವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ. 2 ಹೊಂದಾಣಿಕೆ ಹಾಕೋ ಥರ ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಟೊಮ್ಯಾಟೊ ಕಟ್ ಮಾಡಿರ್ತಕ್ಕಂಥ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋಂಥದ್ದು ಹಾಕ್ತಾಯಿದ್ದೀವಿ. ಟೊಮ್ಯಾಟೊನೂ ಕೂಡ ಚೆನ್ನಾಗಿ ಈರುಳ್ಳಿ ಜೊತೆ ಮಾಗಬೇಕು, ಸಾಫ್ಟ್ ಆಗೋ ಥರ ಮಾಗಬೇಕು ಟೊಮೊಟೊ. ಇದೆಲ್ಲ ಮಾಗಿದ ನಂತರ ಟೊಮೊಟೊ ಈಗ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ, ಸ್ವಲ್ಪ ಸಾಫ್ಟ್ ಆಗಿದೆ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಆ್ಯಡ್ ಮಾಡ್ತಾ ಇದ್ದೀವಿ. 2 ಕೂಡ ಬೆರಿಬೇಕು. ಆ ಮಸಾಲ ಎಲ್ಲ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಎಲ್ಲ ಹದವಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲೆ ಪದಾರ್ಥದಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ಥರ ಚೂರು ಬಿಸಿ ಮಾಡ್ಕೊಳ್ಳೋಣ. ಈಗ ಘಮ ಸ್ವಾದ ಬರ್ತಾಯಿದೆ, ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ನಂತರ 1 ವಿಷಲ್ ಕೂಗಿಸಿಟ್ಕೊಂಡಿರೋಂತಹ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡೋಣ. ಹಾಕಿ ಮಿಕ್ಸ್ ಮಾಡಬೇಕು. ಮಸಾಲ ಪದಾರ್ಥಗಳೆಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು. ಈಗ ಕುರ್ಮಾ ರೆಡಿಯಾಗಿದೆ. ಈಗ ಗೀ ರೈಸ್ 2 ವಿಷಲ್ ಬಂದಿದೆ. ನೋಡೋಣ ಯಾವ ರೀತಿ ರೆಡಿಯಾಗಿದೆ ಅಂತ. ಆಹಾ, ತುಪ್ಪದ ಘಮ, ಆ ಬಿಸಿಯಾದ ಹಬೆ ಎಲ್ಲ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಮಸಾಲ ಪದಾರ್ಥಗಳು ಎಲ್ಲ ಗೋಡಂಬಿ ಹಾಕಿರೋವಂಥ ಗೋಡಂಬಿ, ಬಟಾಣಿ ಎಲ್ಲ ಚೆನ್ನಾಗಿ ಸ್ವಾದಿಷ್ಟಕರವಾಗಿ ರೆಡಿಯಾಗಿದೆ ಗೀ ರೈಸು. ಈಗ ನೋಡಿ, ಗೀ ರೈಸ್ ಮತ್ತು ಕುರ್ಮಾ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.